ನನ್ನ ಮಗಳು ಅನನ್ಯ ಭಟ್ ನಾಪತ್ತೆ ಆಗಿದ್ರು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ವಾ ಸುಜಾತಾ ಭಟ್ ಅವರು, ಅವರಿಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕ್ಷಣಕ್ಕೊಂದು ಹೇಳಿಕೆಯನ್ನ ಕೊಡ್ತಿರೋದು ಯಾಕೆ ಸುಜಾತಾ ಭಟ್? ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣವನ್ನ ನಿರ್ಮಾಣ ಮಾಡ್ತಿದ್ದಾರೆ ಈ ಸುಜಾತಾ ಭಟ್ ಅವರು. ಸುಜಾತಾ ಭಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನನ್ನ ಮಗಳು ಅನನ್ಯ ಭಟ್ ನಾಪತ್ತೆ ಆಗಿದ್ರಲ್ವಾ, ಅವರ ಅಸ್ಥಿಯನ್ನಾದ್ರೂ ತಂದ್ಕೊಡಿ ಅಂತ ಕೇಳಿದ್ರಲ್ವಾ, ಅವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ನನ್ನ ಮಗಳು ಅನನ್ಯ ಭಟ್ ಇದ್ದಿದ್ದು ಸತ್ಯ, ಸತ್ತು ಹೋಗಿದ್ದು ಸತ್ಯ. ನನ್ನಿಂದ ಬಲವಂತವಾದಂತಹ ಹೇಳಿಕೆಯನ್ನ ಕೊಡಿಸಿದ್ದಾರೆ. ನನ್ನ ಮಗಳು ಅನನ್ಯ ಏನಿದ್ದಾಳೆ ಆಕೆ ಬದುಕಿದ್ದಿದ್ದು ಸತ್ಯ, ಆಮೇಲೆ ಸತ್ತು ಹೋಗಿದ್ದು ಸತ್ಯ. ನನ್ನಿಂದ ಬಲವಂತವಾಗಿ ಹೇಳಿಕೆಯನ್ನ ತೆಗೆದುಕೊಂಡಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಹೆಸರು ಹೇಳುವಂತೆ ಬಲವಂತ ಮಾಡಿದ್ದಾರೆ. ಟೆನ್ಷನ್ ಅಲ್ಲಿ ನಾನಿದ್ದೆ. ಟೆನ್ಷನ್ ಅಲ್ಲಿದ್ದಾಗ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಇವರೆಲ್ಲ. ತಿಮರೋಡಿ ಇರ್ಬೋದು, ಗಿರೀಶ್ ಮಠಣ್ಣವರಿರ್ಬೋದು, ಅವ್ರು ನನಗೇನು ಹೇಳಿಲ್ಲ. ಅವರ ಹೆಸರನ್ನ ನಾನು ಟೆನ್ಷನ್ ಅಲ್ಲಿ ಹೇಳಿಬಿಟ್ಟೆ. ಬಲವಂತವಾಗಿ ಅವರ ಹೆಸರನ್ನ ನನ್ನ ಬಾಯಲ್ಲಿ ಹೇಳಿಸಿದ್ದಾರೆ. ಬಲವಂತವಾಗಿ ಎಲ್ಲರ ಹೆಸರುಗಳನ್ನ ನನ್ನ ಮೂಲಕ ಹೇಳಿಸಿದ್ದಾರೆ. ಹಾಗಾದ್ರೆ ಹೇಳಿಸಿದವರು ಯಾರು? ಬಲವಂತ ಮಾಡಿಸಿದವರು ಯಾರು? ಎಲ್ಲಾ ಸತ್ಯವನ್ನ SIT ಮುಂದೆ ಹೇಳ್ತೀನಿ ಅಂತ ನ್ಯೂಸ್ 18 ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ದಾಳೆ ಅನನ್ಯ ಸತ್ತು ಹೋಗಿರೋದಿಗೆ ಸತ್ಯ. ಅವ್ರು ಯಾರೋ ಬಂದ್ಕೊಂಡು ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿ ಬಲವಂತವಾಗಿ ನನ್ನ ಸ್ಟೇಟ್ಮೆಂಟನ್ನು ತಗೊಂಡು ಆಸ್ತಿಗೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈ ರೀತಿ ನನ್ನನ್ನು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಇಂಥವ್ರದ್ದು ಹೆಸರು ಹೇಳಿ ಅಂತ ಹೇಳಿದರು. ನಾನು ಅಂಥವ್ರದ್ದು ಹೆಸರು ಹೇಳಿ ಅಂತ ಬಲವಂತವಾಗಿ ಮಾಡಿದರು. ನಾನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಾನು SITಯಲ್ಲಿ ಏನು ಹೇಳಬೇಕು ಅದನ್ನು ನಾನು ಪ್ರೂವ್ ಮಾಡ್ತೀನಿ. ಇದ್ದಾಳೆ, ಕ್ಯಾರೆಕ್ಟರ್ ಇದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಅನನ್ಯ ಭಟ್ಟು ಇದ್ದಾಳೆ, ನನ್ನ ಮಗಳೇ, ಆಯ್ತಾ? ಅವ್ರು ಇಲ್ಲ ಅಂತ ಹೇಳಿಸಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ, ಆಯ್ತಲ್ಲ? ನಾನು SITಯಲ್ಲಿ ಹೋಗಿ SIT ತನಿಖೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾವಾಗ ಹೋಗ್ತೀನಿ ಅಲ್ಲಿಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಅಲ್ಲಿ ಏನು ನಡೀತಾ ಇದೆ ಅದನ್ನು ನನಗೆ ಸೂಕ್ತವಾಗಿ ನಾನು ನಿಮಗೆ ತಿಳಿಸ್ತೀನಿ. ಧರ್ಮಸ್ಥಳ ಪ್ರಕರಣಕ್ಕೂ ಅನಿತಾ ಭಟ್ಗೂ ಯಾವುದೇ ರೀತಿ ಇಲ್ಲ, ಅನನ್ಯ ಭಟ್ಗೆ ಅದಕ್ಕೂ ಸಂಬಂಧ ಇಲ್ಲ. ಅನನ್ಯ ಭಟ್ಗೂ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಹೌದು. ಈ ಅನನ್ಯ ಭಟ್ಟನ ಈ ಕೇಸಲ್ಲಿ ತರೋದಕ್ಕೆ ಈ ರೀತಿಯೆಲ್ಲ ನಿಮ್ಗೆ ಹೇಳ್ಕೊಡೋದಕ್ಕೆ ಕೇಳಿದಂತ ವ್ಯಕ್ತಿ ಯಾರು? ಯಾವುದು? ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವರ ಅಸ್ಥಿಯನ್ನು ಹುಡ್ಕೊಡಿ ಅಂತ ಹೇಳಿದ್ರಲ್ಲ, ಅದು ನಾನೇ ಸ್ವತಃ ನಾನು ಹೋಗಿರೋದು. ಇದನ್ನ ಇವತ್ತು ಪ್ರವೋಕ್ ಮಾಡಿ ನನ್ನನ್ನು ಈ ರೀತಿ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು. ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ. ಅವರು ಹೀಗೆ ಬರ್ತಾರೆ, ಅವರಿಗೆ ನೀವು ಈ ರೀತಿ ಹೇಳಬೇಕು, ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನು ಹೇಳಿಸ್ಬಿಟ್ಟು ನಮಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು. ಹೌದು, ಹೇಳಿದ್ರು. ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮರೋಡಿ, ಆಮೇಲೆ ಇನ್ಯಾರದೋ ಒಂದು 2 ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ. ಇಲ್ಲ, ನೀವು ಹೀಗೆ ಹೇಳಿದರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದರು. ಹೇಳ್ಕೊಟ್ಟಿಲ್ಲ, ಯಾರು ಹೇಳಿಕೊಡ್ಲಿಲ್ಲ. ಇದು ಸತ್ಯಕ್ಕೆ ದೂರ. ನನ್ನ ಅನನ್ಯ ಭಟ್ಟು ನನ್ನ ಮಗಳೇ, ಆಯ್ತಲ್ಲ? ಅದನ್ನು ಎಲ್ಲಿ ನಾನು ಪ್ರೂವ್ ಮಾಡಬೇಕು ನಾನು ಅಲ್ಲಿ ಮಾಡ್ತೀನಿ. ದಯವಿಟ್ಟು SITಗೆ ಹೋಗೋ ತನಕನೂ ನೀವು ಯಾರು ನನಗೆ ತೊಂದರೆ ಕೊಡಬೇಡಿ. ಅದು ಬೇರೆ ವಿಚಾರ. ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ. ಅವ್ರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು. ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಇದು ಮಾಡಿಲ್ಲ. ನಾನು ಅದನ್ನು ಇವಾಗ ಹೇಳಲ್ಲ. ಅವ್ರು ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರು ನನ್ನ ಹೆಸರು ಹೇಳಲಿಲ್ಲ. ಹೌದು, ಹೇಳಿದ್ರು. ನಿಮ್ಗೇನು ಬೇಕೋ ಸಹಾಯ ಮಾಡ್ತೀನಿ, ಯಾವ ರೀತಿ ಸಹಾಯ ಮಾಡಬೇಕು ಮಾಡ್ತೀನಿ, ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು. ನಾನು ದುಡ್ಡಿನ ಆಸೆಗೆ ಹೋಗಲಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ನನಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ನ್ಯಾಯ ಬೇಕು.
ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ. ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ, ಸಾಕು. ದಯವಿಟ್ಟು ನಾನು SIT ಮುಂದೆ ನಾನು ಹೋಗ್ತಿದ್ದೀನಿ. ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ, ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ. ಇಷ್ಟೇ. ಗಮನಿಸ್ತಾ ಇರ್ಬೋದು, ಸುಜಾತಾ ಭಟ್ ಅವರು ಗಳಿಗೆಗೊಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಕೆಲ ಗಂಟೆಗಳ ಹಿಂದೆಯಷ್ಟೇ ತಿಮ್ರೋಡಿ ಇರಬಹುದು, ಹಾಗೇನೆ ಇನ್ನೂ ಕೆಲವರ ಹೆಸರುಗಳನ್ನು ಹೇಳ್ಕೊಂಡು ಇವರೆಲ್ಲ ನನಗೆ ಒತ್ತಾಯ ಮಾಡಿದ್ರು ನನ್ನ ಮಗಳು ಇದ್ದಾಳೆ ಅನ್ನುವಂಥದ್ದನ್ನ ನೀವು ಪೋರ್ಟ್ರೇಟ್ ಮಾಡಿ ಅಂತ ಈಗ ಹೇಳ್ತಾರೆ. ನನ್ನ ಮಗಳು ಇದ್ದಿದ್ದು ಹೌದು, ಸತ್ತಿದ್ದು ಹೌದು ಅಂತ. ಸತ್ಯ, ಅನನ್ಯ ಇದ್ದಾಳೆ. ಅನನ್ಯ ಸತ್ತು ಹೋಗಿರೋದಿಗೆ ಸತ್ಯ. ಅವ್ರು ಯಾರೋ ಬಂದುಕೊಂಡು ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿ ಬಲವಂತವಾಗಿ ನನ್ನ ಸ್ಟೇಟ್ಮೆಂಟನ್ನು ತಗೊಂಡು ಆಸ್ತಿಗೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈ ರೀತಿ ನನ್ನನ್ನು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಇಂಥವ್ರದ್ದು ಹೆಸರು ಹೇಳಿ ಅಂತ ಹೇಳಿದರು. ನಾನು ಅಂಥವ್ರದ್ದು ಹೆಸರು ಹೇಳಿ ಅಂತ ಬಲವಂತವಾಗಿ ಮಾಡಿದರು. ಹಾಗಾಗಿ ನಾನು ಈ ರೀತಿ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗಿ ಆಯಿತು. ನನಗೆ ಬುದ್ಧಿ, ನಾನು ಸ್ವಲ್ಪ ಟೆನ್ಷನಲ್ಲಿದ್ದೆ. ಇದು ಸತ್ಯಕ್ಕೆ ದೂರ. ನಾನು SITಗೆ ಹೋಗಿ ಏನು ಕೊಡಬೇಕೋ ನಾನು ಅಲ್ಲಿ ಕೊಟ್ಕೊಳ್ತೀನಿ. ದಯವಿಟ್ಟು ಕ್ಷಮಿಸಿ, ಆಯ್ತಲ್ಲ. ನಿಜಾಂಶ ಏನು ಅನ್ನೋದು SITಯಲ್ಲಿ ಗೊತ್ತಾಗುತ್ತೆ. ನಾನು SITಗೆ ನಾನು ಕೊಡ್ತೀನಿ. ನಿಮ್ಗೆ ಯಾರಿಗೂ ನಾನು ಕ್ಲಾರಿಫಿಕೇಶನ್ ಕೊಡಬೇಕಾಗಿಲ್ಲ. ಯಾರೋ ಬಂದು ಹೇಳಿದಾನೆ, ಯಾರೋ ಬಂದು ಇದು ಮಾಡಿದ ಯೂಟ್ಯೂಬಲ್ಲಿ ಹಾಕಿದ್ದಾನೆ ಅಂದರೆ ಅದು ಸುಳ್ಳು. ಅರ್ಥ ಆಯ್ತಲ್ಲ. SIT ಏನು ಮಾಡಬೇಕೋ ನಾನು ಮಾಡ್ತೀನಿ. ತಿಮ್ಮರೋಡಿಯವರು ಯಾರು ನನ್ನನ್ನು ಇದು ಮಾಡಿಲ್ಲ. ನಾನು ಅವರ ಮೇಲೆ ನಾನು ಯಾವುದೇ, ಇವರು ಬಲವಂತವಾಗಿ ನನ್ನನ್ನು ಹೇಳಿಸಿದ್ದಾರೆ. ಗಿರೀಶ್ ಮಟ್ಟಣ್ಣ ಅವರ ಹೆಸರು. ಅವರು ಬಲವಂತವಾಗಿ ನನ್ನನ್ನು ಹೇಳಿಸಿದ್ದಾರೆ, ಆ ಚಾನಲ್ನವರು. ನನಗೆ ಗೊತ್ತಿಲ್ಲ, ಇದೆಲ್ಲ ಒತ್ತಾಯನೇ. ಅದು ವಿಡಿಯೋದಲ್ಲಿ ಆ ರೀತಿ ನನ್ನನ್ನು ಇದು ಮಾಡಿದ್ದಾರೆ. ಲಾಯರ್ ಹೇಳಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು, ಸದ್ಯಕ್ಕೆ ಕೆಲ ಗಂಟೆಗಳ ಹಿಂದೆ ಸುಜಾತಾ ಭಟ್ ಅವರು ಅನನ್ಯ ಇದ್ದಿದ್ದಿಲ್ಲ, ನನ್ಗೆ ಯಾರೋ ಹೇಳಿಕೆ ಕೊಡಕ್ ಹೇಳಿದ್ರು, ಹಾಗಾಗಿ ನಾನು ಹೇಳಿಕೆಯನ್ನು ಕೊಟ್ಟೆ ಅಂತ ಹೇಳ್ತಾರೆ. ಈಗ ಹೇಳ್ತಾರೆ ಅನನ್ಯ ಇದ್ದಿದ್ದು ಸತ್ಯ, ಸತ್ತು ಹೋಗಿದ್ದು ಸತ್ಯ, ಯಾರೋ ಬರ್ತಾರೆ ನನ್ನ ಬಲವಂತವಾಗಿ ಹೇಳ್ತಾರೆ, ಹೇಳಿಕೆ ಕೊಡಕ್ ಹೇಳ್ತಿದ್ದಾರೆ ಅಂತ. ಸದ್ಯಕ್ಕಾಗಾದ್ರೆ ಸುಜಾತಾ ಭಟ್ ಹೇಳ್ತಿರುವಂತ ಸತ್ಯ ಯಾವುದು ಅಂತ ಇಲ್ಲಿ? ಈಗ ಅದೇ ಪ್ರಶ್ನೆಯನ್ನ ಈಗ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕರ್ನಾಟಕದ ಜನತೆಗೆ ಗೊಂದಲಕ್ಕೀಡು ಮಾಡುವಂತ ರೀತಿಯಾದಂಥ ಹೇಳಿಕೆಗಳನ್ನ, ಗಂಟೆಗೊಂದು ರೀತಿಯಾದಂಥ ಹೇಳಿಕೆಗಳು, ಅದು ತದ್ವಿರುದ್ಧವಾದಂಥ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಆರಂಭದಿಂದಲೂ ಕೂಡ ಈ ಪ್ರಕರಣದಲ್ಲಿ ಅವ್ರು ಹೇಳ್ತಾ ಬಂದಿದ್ದು ಅನನ್ಯ ಭಟ್ ನನ್ನ ಮಗಳು ಕಾಣೆಯಾಗಿದ್ದಾಳೆ, ಅವ್ರನ್ನ ಹುಡುಕೊಡಿ ಅಂತನೂ ಕೂಡ ಸಾಕಷ್ಟು ರೀತಿಯಾದ ದೂರನ್ನು ಕೂಡ ಕೊಟ್ಟಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕೂಡ ಆಗಿತ್ತು ಮತ್ತು ಇಡೀ ಕರ್ನಾಡು ಕೂಡ ಅವರ ಪರವಾಗಿ ನಿಂತಿತ್ತು. ಯಾಕಂದ್ರೆ ಒಬ್ಬ ಮಗಳಿಗಾದಂಥ ಅನ್ಯಾಯ ಏನಿದೆ, ದೌರ್ಜನ್ಯ ಏನಿದೆ, ಅದು ಬಲಾತ್ಕಾರ ಮಾಡಿ ಈ ರೀತಿಯಾಗಿ ಕೊಲೆ ಆಗಿದ್ದಾರೆ ಅನ್ನುವಂಥ ದೊಡ್ಡ ಗಂಭೀರ ಆರೋಪ ಏನಿತ್ತು, ಅನನ್ಯ ಭಟ್ ನನ್ನ ಮಗಳು ಹೀಗೆ ಕಾಣೆಯಾಗಿದ್ದಾಳೆ, ಏನೆಲ್ಲ ಗಂಭೀರ ಆರೋಪಗಳಿದ್ದಾವೆ, ದಯಮಾಡಿ ನಿಮ್ಗೆ ಅಸ್ಥಿ ಪಂಜರನ ಅದನ್ನು ಕೂಡ ಕೊಡಿ, ನಾವು ಅಂತ್ಯ ಸಂಸ್ಕಾರವನ್ನು ಮಾಡ್ಕೊಳ್ತೀವಿ ಅಂತ ಹೇಳಿ ಕೇಳಿದಂಥ ರೀತಿ ಏನಿದೆಯಲ್ಲ ಸುಜಾತಾ ಭಟ್ ಅವರ ಹೇಳಿಕೆ. ಈ ಕಾರಣಕ್ಕಾಗಿ ಇಡೀ ಕರ್ನಾಟಕ ಬಹುತೇಕವಾಗಿ ಎಲ್ಲರೂ ಕೂಡ ಸುಜಾತಾ ಭಟ್ ಅವರಿಗೆ ಏನು ಅನ್ಯಾಯ ಏನಾಗಿದೆ ಆಗ್ತಾ ಇದೆ ಅಂತ ಏನು ಅನಿಸಿದೆ ಅದು ಎಲ್ಲರೂ ಕೂಡ ಅವರ ಪರವಾಗಿ ನಿಲ್ಲುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು. ಬಟ್ ಈಗ ನೋಡ್ತಾ ಹೋದ್ರೆ ಗಂಟೆಗೊಂದು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಕೆಲ ಗಂಟೆಗಳ ಹಿಂದೆ ಈಚೆಗಷ್ಟೇ ಯೂಟ್ಯೂಬ್ಗೆ ನೀಡಿದಂಥ ಸಂದರ್ಶನದಲ್ಲಿ ಅಲ್ಲಿ ಎಲ್ಲೂ ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋದ್ರೆ ಎಲ್ಲೂ ಕೂಡ ಒತ್ತಡದ ವಾತಾವರಣ ಕಂಡು ಬರ್ತಾ ಇದ್ದಿಲ್ಲ. ಬಟ್ ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದಾಗ ಯೂಟ್ಯೂಬ್ನಲ್ಲಿ ಸಂದರ್ಶನ ನೀಡುವಂಥ ಸಂದರ್ಭದಲ್ಲಿ ಹೇಳಿದ್ದು ತದ್ವಿರುದ್ಧವಾದಂಥ ಹೇಳಿಕೆಯನ್ನು ನೀಡಿದ್ದಾರೆ. ಗಿರೀಶ್ ಮಟ್ಟಣ್ಣ ಅವರು ಮತ್ತು ತಿಮ್ಮರೋಡಿ ಅವರ ನೀಡಿದಂಥ ಹೇಳಿಕೆಯ ಕಾರಣಕ್ಕಾಗಿ, ಆಸ್ತಿಯ ಕಾರಣಕ್ಕಾಗಿ ನಾನು ಈ ರೀತಿಯಾಗಿ ನಾನು ನಡ್ಕೊಳ್ಬೇಕಾಯಿತು, ಕರ್ನಾಟಕದ ಜನತೆಗೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಕೂಡ ಹೇಳಿಕೆಯನ್ನು ನೀಡಿದರು. ಸೊ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋ ಕಾರಣಕ್ಕಾಗಿ ನಾವು ಅವರ ಮನೆಗೆ ತೆರಳಿದಾಗ ಅವರು ಹೇಳಿದಂಥ ರೀತಿ ಏನಿದೆ ಮತ್ತೆ ಈಗ ತದ್ವಿರುದ್ಧ ಆಗಿದೆ. ಸುಜಾತಾ ಭಟ್ ಅವರು ಈಗ ಮತ್ತೆ ಉಲ್ಟಾ ಹೊಡೆದಿದ್ದಾರೆ ಅನ್ನೋ ರೀತಿನೇ ಕಾಣಿಸ್ತಾ ಇದೆ. ಸ್ಪಷ್ಟವಾಗಿ ಅವರು ಅದಕ್ಕೂ ಕೂಡ ಸಬೂಬನ್ನು ಕೊಡ್ತಾ ಇದ್ದಾರೆ, ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ ವಕೀಲರೊಬ್ಬರು ನನಗೆ ಬಲವಂತದಿಂದ ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿಸಿದ್ದಾರೆ, ಈ ರೀತಿ ಹೇಳಿಕೆಯನ್ನು ಕೊಡು ಅಂತ ಹೇಳಿದ್ರು, ಆ ಕಾರಣಕ್ಕಾಗಿ ನಾನು ಕೊಟ್ಟೆ, ಇದು ಬಲವಂತದ ಹೇಳಿಕೆ ಆಗಿದೆ. ನಾನು ಮೊದಲು ಏನು ನೀಡ್ತಿದ್ದಂಥ ಹೇಳಿಕೆ ಏನಿತ್ತು ಅಂದರೆ ಅನನ್ಯ ಭಟ್ ಮಗಳಿದ್ಲು, ಸೊ ಮಗಳಿದ್ದಾಳೆ, ಸೊ ಅವರಿಗೆ ಅನ್ಯಾಯ ಆಗಿದೆ, ಅವರ ಅಸ್ಥಿ ಪಂಜರವನ್ನು ದಯಮಾಡಿ ಕೊಡಿಸುವಂಥ ಕಾರ್ಯವನ್ನು ಮಾಡಿ, ಏನು ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ಸರಿಯಾದಂಥ ರೀತಿಯಾಗಿ ನೀವು ಉತ್ತರ ಕೊಡುವಂಥ ಕಾರ್ಯವನ್ನು ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇದ್ರಲ್ಲ, ಅದೇ ಹೇಳಿಕೆಗೆ ಈಗ ಮತ್ತೆ ಅವರು ಸ್ಪಷ್ಟೀಕರಣ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಮಾತಿಗೆ ಈಗ ಸ್ಪಷ್ಟವಾಗಿ ನಿಲ್ಲುವಂಥ ಕಾರ್ಯನೂ ಕೂಡ ಮಾಡ್ತಾರೆ. ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೂಡ ಮಾಡಿದ್ವಿ. ಮೇಡಮ್, ಈ ರೀತಿಯಾಗಿ ನೀವು ಮೊದಲು ಒಂದು ಹೇಳಿಕೆಯನ್ನು ನೀಡ್ತೀರಿ, ಈ ರೀತಿ ಒಂದು ಹೇಳಿಕೆಯನ್ನು ನೀಡ್ತೀರಿ ಅಂತಂದರೆ ಇದಕ್ಕೆ ಹೆಚ್ಚಿನ ಮಾಹಿತಿ ರೀತಿಯಾಗಿ
ನಾನು ನಿಮಗೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರ ನೀಡುವಂತ ಅವಶ್ಯಕತೆ ಇಲ್ಲ, SITಗೆ ನಾನು ನೀಡ್ತೇನೆ ಅಂತ ಹೇಳ್ತಾರೆ. SITಗೆ ನೀಡೋದಾದ್ರೆ ಈ ರೀತಿಯಾದಂಥ ಗೊಂದಲಕಾರಿ ಹೇಳಿಕೆಗಳನ್ನ ನೀಡ್ತಿರೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ನಾವಲ್ಲ, ನೋಡಿದಂಥ ವೀಕ್ಷಕರು ಮತ್ತು ಜನಸಾಮಾನ್ಯರಿಗೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಗಂಟೆಗೆ ಒಂದು ರೀತಿಯಾದಂಥ ಹೇಳಿಕೆ, ಮತ್ತೊಂದು ಗಂಟೆಗೆ ಮತ್ತೊಂದು ರೀತಿಯಾದಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಮತ್ತು ಬಲವಂತದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಬಲವಂತದಿಂದ ಒತ್ತಾಯಪೂರ್ವಕವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ ಅನ್ನೋದಾದ್ರೆ ಯಾವುದು ಸತ್ಯ ಯಾವುದು ಸುಳ್ಳು? ಅಲ್ಲ, ಇಲ್ಲಿ ಹೇಳ್ತಾರಲ್ವಾ, ಬಲವಂತವಾಗಿ ನನ್ನ ಕರ್ಕೊಂಡು ಹೋದ್ರು, ಲಾಯರ್ ಯಾರೊಬ್ರು ಬಂದ್ರು ಅಂತ. ಲಾಯರ್ ಕರ್ಕೊಂಡು ಹೋದ್ರಲ್ಲಿ ಯೂಟ್ಯೂಬ್ ಚಾನಲ್ಗೆ ಇವ್ರು ಹೇಗೆ ಸಂದರ್ಶನವನ್ನ ಕೊಡ್ತಾರೆ ಅಂತ ಒಂದು ವಿಚಾರ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಯಾರೋ ಒಬ್ಬ ಲಾಯರ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವರ ಗೊತ್ತು ಗುರಿ ಇಲ್ಲದೆ ಇವ್ರು ಹೇಗೆ ಹೋಗ್ತಾರೆ ಅಂತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ರೆ ಹೇಗೆ? ಆ ವ್ಯಕ್ತಿ ಯಾರು, ಲಾಯರ್ ಅನ್ನುವಂಥದ್ದು ಯಾವ ಊರ್ನವ್ರು ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಅಂತ? ಧನಶ್ರೀ, ಈ ಬಗ್ಗೆ ಹೆಚ್ಚಿನ ಪ್ರಶ್ನೆಯನ್ನು ಕೇಳಿದಾಗ ಅಥವಾ ಹೆಚ್ಚಿನ ಮಾಹಿತಿಯನ್ನು ಕೇಳಿದಾಗ ನಾನು ಇದಕ್ಕೆ ಉತ್ತರವನ್ನು ಕೊಡುವಂಥ ಅಗತ್ಯತೆ ನಿಮಗೆ ಮಾಧ್ಯಮಗಳಿಗೆ ಕೊಡುವಂಥ ಅಗತ್ಯತೆ ಇಲ್ಲ. ಅಫ್ಕೋರ್ಸ್ ಹೌದು, ಕೊಡುವಂಥ ಅಗತ್ಯತೆ ಇಲ್ಲ. ಆದರೆ ಇದೇ ಮಾಧ್ಯಮಗಳಿಗೆ ಅವರು ಕೊಟ್ಟಂಥ ಸ್ಪಷ್ಟನೆ ಏನಿದೆಯಲ್ಲ, ಆ ಕಾರಣಕ್ಕಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಕೇಳಲಿಕ್ಕೆ ಹೊರತುಪಡಿಸಿದಂತೆ ಇನ್ಯಾವುದು ಇನ್ವೆಸ್ಟಿಗೇಷನ್ ನಾವೇನು ಮಾಡ್ಲಿಕ್ಕೆ ಹೋಗಿದ್ದಲ್ಲ. ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಈ ರೀತಿಯಾದಂಥ ಹೇಳಿಕೆಯನ್ನು ನೀವೇ ನೀಡಿದಿರಿ ಅಮ್ಮ, ಇದು ನಿಜನಾ ಸತ್ಯನಾ ಅಂತ ಕೇಳಿದ್ರೆ ಅದಕ್ಕಿರುವಂತ ಕ್ಲಾರಿಫಿಕೇಶನ್ ಏನಿದೆ ಅದನ್ನ ಕೇಳಲಿಕ್ಕೆ ಹೋದ್ರೆ ನಾನು ಪ್ರತಿಯೊಂದು ನೀವು ಕೇಳುವಂತ ಪ್ರಶ್ನೆಗಳೆಲ್ಲವಕ್ಕೂ ಕೂಡ ನಾನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ವಕೀಲರು ಯಾರು ಏನು ಅನ್ನೋದನ್ನ ನಾನೆಲ್ಲದನ್ನು ಕೂಡ SITಯಲ್ಲಿ ನಾನು ಸಮರ್ಪಕವಾದಂತ ಉತ್ತರ ಕೊಡ್ತೇನೆ ಅನ್ನೋ ಮಾತನ್ನು ಹೇಳ್ತಾರೆ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಮುಂದಾಗೋದಿಲ್ಲ. ಆದರೆ ಒಂದಂತೂ ಸ್ಪಷ್ಟ, 1 ಗಂಟೆಗಳ ಮುಂಚಿತವಾಗಿ ನೀಡಿದಂತ ಹೇಳಿಕೆ ತದ್ವಿರುದ್ಧ ಆಗಿತ್ತು. ತಿಮರೋಡಿ ಗಿರೀಶ್ ಮಟ್ಟಣ್ಣವರು ಹೇಳಿದ ಕಾರಣಕ್ಕಾಗಿ, ಆಸ್ತಿಯ ಕಾರಣಕ್ಕಾಗಿ ನಾನು ಇಷ್ಟೆಲ್ಲ ಮಾಡಬೇಕಾಯಿತು, ಕರ್ನಾಟಕ ಜನತೆಗೆ ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದ್ರು. ಈಗ ಮತ್ತೆ ಕೈ ಮುಗಿದು ಹೇಳ್ತಾ ಇದ್ದಾರೆ. ನಾನು 2ನೇ ಸರಿನೂ ಕೂಡ ಹೇಳ್ತಿದ್ದೀನಿ. ಯಾಕಂದ್ರೆ ನಮ್ಮ ಮಾಧ್ಯಮದ ಮುಂದೆ ಮಾತಾಡುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಕೈ ಮುಗಿದೇ ಮಾತಾಡ್ತಾ ಇದ್ರು. ಇಲ್ಲ, ನನ್ನನ್ನ ಹೆಚ್ಚು ಒತ್ತಾಯ ಮಾಡಬೇಡಿ, ನನಗೆ ಒತ್ತಾಯ ಪೂರ್ವಕವಾಗಿ ಬಲವಂತದಿಂದ ಈ ರೀತಿಯಾದಂಥ ಹೇಳಿಕೆಗಳನ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡಿಸಿದ್ದಾರೆ. ಇದು ವಕೀಲರೊಬ್ಬರು ಹೇಳಿದ ಕಾರಣಕ್ಕಾಗಿ ನಾನು ಮಾಡಬೇಕಾಯಿತು ಅಂತೇಳಿ. ಸೊ ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಈಗ ಚರ್ಚೆಗೀಡಾಗ್ತಿರುವಂಥ ಕಾರಣ. ಯಾಕಂದ್ರೆ ಕಾರಣದ ಕೈಗಳು ಈಗ ಅವರನ್ನ ಹೆಚ್ಚು ಪ್ರಭಾವಕ್ಕೆ ಒಳಗಾಗಿದ್ದಾವೆ. ಅವ್ರು ಏನು ಹೇಳ್ತಾ ಇದ್ದಾರೆ ಆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆವರೆಗೂ ನೀಡಿದಂಥ ಹೇಳಿಕೆ ಒಂದು ರೀತಿ ಇತ್ತು ಅಂದ್ರೆ, ಇವತ್ತು ನೀಡಿದಂಥ ಹೇಳಿಕೆ ಏನಿದೆ ಅದರಲ್ಲೂ ಕೂಡ ಕಳೆದ 1 ಗಂಟೆಗಳ ಹಿಂದೀಚೆಗೆ ಯೂಟ್ಯೂಬ್ಗೆ ನೀಡಿದಂಥ ಹೇಳಿಕೆ ಏನಿದೆ ಕಂಪ್ಲೀಟ್ ಆಗಿ ತದ್ವಿರುದ್ಧ ಆಗಿತ್ತು. ಸಾಮಾಜಿಕ ಜಾಲತಾಣದಲ್ಲಂತೂ ಕಂಪ್ಲೀಟ್ ಆಗಿ ಅದು ವೈರಲ್ ಆಗ್ತಾ ಇತ್ತು. ಈ ಹೊತ್ತಿನಲ್ಲಿ ಆ ಹೇಳಿಕೆಯನ್ನ ಪುಷ್ಟೀಕರಿಸುವ ಬದಲಾಗಿ ಇಲ್ಲ ಇದು ಹೇಳಿಕೆಯನ್ನ ಬಲವಂತದಿಂದ ಪಡೆದುಕೊಂಡಿರೋದು, ನಾನು ಆ ರೀತಿಯಾದಂಥ ಹೇಳಿಕೆಗಳನ್ನು ನೀಡಲಿಕ್ಕೆ ನಾನು ಇಷ್ಟಪಡ್ತಿದ್ದಿಲ್ಲ, ಬಟ್ ಒತ್ತಾಯಪೂರ್ವಕವಾಗಿ ನನಗೆ ಆ ರೀತಿ ಹೇಳಿ ಅಂತ ಅನ್ನೋ ಕಾರಣಕ್ಕಾಗಿ, ವಕೀಲರು ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ನಾನು ಅನಿವಾರ್ಯವಾಗಿ ನಾನು ಹೇಳಬೇಕಾಯಿತು. ಇಲ್ಲ, ನಾನು ಈಗಲೂ ಕೂಡ ನನ್ನ ಮಗಳಿದ್ದಾಳೆ, ನನ್ನ ಮಗಳ ಮೇಲೆ ಅನ್ಯಾಯ ಏನಾಗಿದೆ ಈ ಬಗ್ಗೆ ಎಲ್ಲದೂ ಕೂಡ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ನನ್ನ ಮಗಳ ಅಸ್ಥಿಪಂಜರ ಸಿಗಬೇಕು ಅನ್ನುವಂಥ ಏನು ಮೊದಲಿನ ಒತ್ತಾಯ ಏನಿತ್ತು ಆ ಒತ್ತಾಯಕ್ಕೆ ಈಗ ಮತ್ತೆ ಸುಜಾತಾ ಭಟ್ ಅವರು ನಿಂತಿರುವಂತ ಪ್ರಕರಣ ಕಂಡು ಬರ್ತಾ ಇದೆ. ಸೊ ನಾಳೆ ಇನ್ಯಾವ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ನಾವಲ್ಲ, ಜನರು ಕೂಡ ಈಗ ಅದೇ ರೀತಿಯಾದಂತ ಪ್ರಶ್ನೆಯನ್ನ ಮಾಡ್ತಾರೆ. SIT ಕಡೆ ಹೋಗ್ತೀನಿ, ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ SITಗೆ ಹೋಗೋ ಮೊದಲೇ ಇವರು ದ್ವಂದ್ವ ನಿಲುವನ್ನ ಪಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಾ ಇದಾರಲ್ವ, ಸದ್ಯಕ್ಕೆ ಇವರಾಗೆ SIT ಕಡೆ ಹೋಗ್ತಾರ ಅಥವಾ SIT ಕಡೆಯಿಂದ ಕರೆ ಬರುವವರೆಗೂ ಕಾಯ್ತಾರ ಹೇಗೆ ಅಂತ? SITಯಿಂದ ಈಗ ನಮಗೆ ಸಿಗ್ತಿರುವಂಥ ಮಾಹಿತಿ, SITಯಿಂದ ಈಗಾಗಲೇ ನೀವು ಸ್ಪಷ್ಟೀಕರಣವನ್ನು ಏನು ಕೊಡೋದು ಇದೆ ಅಥವಾ ನೀವು ಏನು ದೂರು ಕೊಟ್ಟಿದ್ದೀರಿ ಆ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಕೊಡಬೇಕು ಬನ್ನಿ ಅಂತಲೂ ಕೂಡ SIT ಮಾಹಿತಿಯನ್ನು ನೀಡಿದೆ. ಸೊ ಆ ಮಾಹಿತಿಗೆ ಇಲ್ಲ, ನನಗೊಂದಷ್ಟು ಅನಾರೋಗ್ಯದ ತೊಂದರೆ ಇದೆ ಮತ್ತು ಮಾಧ್ಯಮಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಾನು ಹೇಳಿಗಳನ್ನು ಕೂಡ ನೀಡಿದ್ದೇನೆ, ನನಗೆ 2 ದಿನಗಳ ಕಾಲಾವಕಾಶ ಕೊಡಿ, 2 ದಿನದ ನಂತರ ಬಂದು ನಾನು ಪ್ರತಿಕ್ರಿಯೆಯನ್ನು ನೀಡ್ತೇನೆ, ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಕೊಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳಿದಾವೆ, ಡಾಕ್ಯುಮೆಂಟ್ಸ್ ಇದೆ, ಅವುಗಳನ್ನು ಕೂಡ ಕೊಡ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ಆ ಮಾತಿಗೆ ಈಗ ಭದ್ರಾಗಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ನೋಡ್ತಾ ಹೋದ್ರೆ ಅವರು ಬೆಂಗಳೂರಲ್ಲೇ ವಾಸವಿದ್ದಾರೆ. ಸೊ ಇನ್ನು 2 ದಿನಗಳ ನಂತರ SITಗೆ ಹೋಗಿ ಮಾಹಿತಿಯನ್ನು ಕೊಡಲಿದ್ದಾರೆ. ಅದರ ಮಧ್ಯ ಇನ್ಯಾವ್ಯಾವ ರೀತಿಯಾಗಿ ಹೇಳಿಕೆಗಳನ್ನು ನೀಡ್ತಾರೋ ಆ ಹೇಳಿಕೆಗಳಿಗೆ ಅದು ಎಷ್ಟು ನಿಜನೋ ಸತ್ಯನೋ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮೊದಲು ಇದ್ದಂಥ ನಂಬಿಕೆ ಏನಿದೆ ಆ ನಂಬಿಕೆ ಈಗ ಕ್ರಮೇಣವಾಗಿ ಇಳಿಕೆ ಆಗ್ತಿದೆಯಾ ಅಂತೇಳಿ ಒಂದು. ಎರಡನೇದು ಬಹಳ ಪ್ರಮುಖವಾಗಿ
ಅಷ್ಟು ವಯಸ್ಸಿನ ಅಜ್ಜಿ ಸುಜಾತ ಭಟ್ ಅವರು ಯಾಕೆ ಈ ರೀತಿಯಾದಂಥ ದ್ವಂದ್ವ ನಿಲುವಿರುವಂಥ ನಿಮಗೆ ಆಲ್ಮೋಸ್ಟ್ ಆಪೋಸಿಟ್ ಇರುವಂಥ ಸ್ಟೇಟ್ಮೆಂಟ್ಗಳನ್ನು ನೀಡ್ತಿದ್ದಾರೆ ಅನ್ನಂತೇಳಿ ಸಣ್ಣ ಪುಟ್ಟ ಮಾಹಿತಿಯನ್ನು ಏನಾದರೂ ಮರೆ ಮಾಡಿದರೆ ಅಥವಾ ಕೊಡದೇ ಇದ್ದಿದ್ರೆ ಅದು ಮರವು ಅಂತ ಹೇಳ್ಬೋದಾಗಿತ್ತು. ಆದರೆ ಏಕ್ದಮ್ ಕೊಡುವಂಥ ಸ್ಟೇಟ್ಮೆಂಟೇ ಆಲ್ಮೋಸ್ಟ್ ಡೆಡ್ ಆಪೋಸಿಟ್ ಅನ್ನೋ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಅನ್ನೋದಾದರೆ ಇಲ್ಲಿ ಬಹುಶಃ ಕಾಣದ ಕೈಗಳು ಖಂಡಿತವಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಒತ್ತಡ ಇದೆ, ಒತ್ತಾಯ ಇದೆ, ಯಾರು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸ್ಬೇಕಾಗತ್ತೆ. ಇಲ್ಲದೆ ಹೋದರೆ ಜನರಿಗೆ ಗೊಂದಲ ಅಂತೂ ಅದು ಕಂಟಿನ್ಯೂ ಆಗಿ ಮುಂದುವರಿಯುತ್ತೆ. ಮತ್ತು ಇವ್ರ ಮೇಲೆ ಇದ್ದಂಥ ಮಮಕಾರ ಏನಿದೆ, ಇವ್ರ ಮೇಲೆ ಬೆಂಬಲ ಏನಿತ್ತು, ಸೊ ಅದು ಅದರ ಬಗ್ಗೆನೂ ಕೂಡ ಈಗ ಜನರು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಧನುಶ್ರೀ, ಥ್ಯಾಂಕ್ ಯು ಶರಣು ಹಂಪಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ಐಟಿ ಕಾರ್ಯಾಚರಣೆ ಬಗ್ಗೆ ಸುಳ್ಳು ಮಾಹಿತಿ ಹಿನ್ನೆಲೆಯಲ್ಲಿ ಸುಜಾತ ಪರ ವಕೀಲ ಮಂಜುನಾಥ್ ವಿರುದ್ಧ ದೂರು ದಾಖಲಾಗಿದೆ. ಎಸ್ಐಟಿ ಕಾರ್ಯಾಚರಣೆ ವೇಳೆಯಲ್ಲಿ ಸುಜಾತ ಪರ ವಕೀಲರು ಮಂಜುನಾಥ್ ಏನಿದ್ದಾರೆ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾ ಇದ್ರು. ಪ್ರತಿಯೊಂದು ದಿನದ್ದು ವಿಚಾರಣೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಸದ್ಯಕ್ಕೆ ವಕೀಲ ಮಂಜುನಾಥ್ ವಿರುದ್ಧ ದೂರು ದಾಖಲಾಗಿದೆ. ಧರ್ಮಸ್ಥಳ ನಿವಾಸಿ ರಘುರಾಮ್ ಶೆಟ್ಟಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರುವಂತದ್ದು. ಸುಳ್ಳು ಪತ್ರಿಕಾ ಪ್ರಕಟಣೆ ಪ್ರಸಾರ ಮಾಡಿದ ಆರೋಪ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಮನಿಸ್ತಾ ಇರಬಹುದು, ಮಂಜುನಾಥ್ ಇವರು ಸುಜಾತ ಭಟ್ ಪರ ವಕೀಲ. ಎಸ್ಐಟಿ ಕಾರ್ಯಾಚರಣೆ ಮಾಡ್ತಾ ಇತ್ತು ನೋಡಿ. ಸ್ಪಾಟ್ ನಂಬರ್ 1ರಲ್ಲಿ ಡಿಗ್ಗಿಂಗ್, ಸ್ಪಾಟ್ ನಂಬರ್ 2ರಲ್ಲಿ ಉತ್ಖನನ. ಪ್ರತಿಯೊಂದು ಉತ್ಖನನ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಮೂಳೆ ಸಿಕ್ತು, ಇಲ್ಲಿ ಮೂಳೆ ಸಿಕ್ಕಿಲ್ಲ, ಇಲ್ಲಿ ಇಂತಹ ಒಂದು ಅಂಶ ಪತ್ತೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಕೀಲ ಮಂಜುನಾಥ್ ಏನಿದ್ದಾರೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾ ಇದ್ರು. ಸೊ ಇಲ್ಲಿ ಮಂಜುನಾಥ್ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸುಳ್ಳು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಧರ್ಮಸ್ಥಳ ನಿವಾಸಿ ರಘುರಾಮ್ ಶೆಟ್ಟಿ ಅವರು ದೂರನ್ನ ದಾಖಲಿಸಿರುವಂಥದ್ದು. ಮಂಜುನಾಥ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಎಸ್ಐಟಿ ಕಾರ್ಯಾಚರಣೆ ಬಗ್ಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುಜಾತ ಪರ ವಕೀಲ ಮಂಜುನಾಥ್ ಅವರು. ಹೀಗಾಗಿ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಗಮನಿಸ್ತಾ ಇರಬಹುದು, ಪ್ರತಿದಿನ ಉತ್ಖನನ ಆಗ್ತಿರುವಂತಹ ಸಂದರ್ಭದಲ್ಲಿ ಎಸ್ಐಟಿ ಹಸಿರು ಪರದೆಯನ್ನ ಹಾಕಿಬಿಟ್ಟು ಉತ್ಖನನ ಕೆಲಸ ಮಾಡ್ತಾ ಇತ್ತು. ಆದರೂ ಕೂಡ ವಕೀಲ ಮಂಜುನಾಥ್ ಅವರು ಪತ್ರಿಕಾ ಪ್ರಕಟಣೆಯನ್ನ ಪ್ರತಿದಿನ ಹೊರಡಿಸ್ತಾ ಇದ್ರು. ಸ್ಪಾಟ್ ನಂಬರ್ 1ರಲ್ಲಿ ಏನ್ ಸಿಕ್ತು, ಎಷ್ಟು ಅಡಿ ಆಳ ಅಗ್ದಿದ್ದಾರೆ, ಏನೆಲ್ಲ ಅಂಶಗಳು ಇಲ್ಲಿ ಪತ್ತೆ ಆಯಿತು, ಸ್ಪಾಟ್ ನಂಬರ್ 2ರಲ್ಲಿ ಏನೆಲ್ಲ ಆಯಿತು, ಈ ದಿನ ಏನೆಲ್ಲ ಬೆಳವಣಿಗೆಗಳು ನಡೆಯಿತು, ಎಲ್ಲಿ ಮೂಳೆ ಸಿಕ್ತು, ಎಷ್ಟು ಮೂಳೆ ಸಿಕ್ತು, ಅದು ಯಾರಿಗೆ ಸೇರಿದ್ದು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮೂಳೆ ಮಹಿಳೆಯರದ್ದು, ಪುರುಷರದ್ದು, ಯಾವ ಸ್ಪಾಟ್ ಅಲ್ಲಿ ಸಿಕ್ತು, ಎಷ್ಟು ಅಡಿ ಆಳ ಅಗಿಯುವಾಗ ಸಿಕ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಮಂಜುನಾಥ್ ಅವರು ಅಪ್ಡೇಟ್ ಅನ್ನ ಕೊಡ್ತಾ ಇದ್ರು, ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸ್ತಾ ಇದ್ರು. ಈಗ ಆ ಎಲ್ಲ ಮಾಹಿತಿ ಸುಳ್ಳು. ಎಸ್ಐಟಿ ತನಿಖೆಯಲ್ಲಿ ಆಗ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಸುಳ್ಳು ಮಾಹಿತಿಯನ್ನ ಕೊಡ್ತಿದ್ದಾರೆ, ಅವರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಧರ್ಮಸ್ಥಳ ನಿವಾಸಿ ರಘುರಾಮ್ ಶೆಟ್ಟಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿಯಲ್ಲಿ ದೂರು ದಾಖಲಾಗಿದೆ. ಸುಜಾತ ಭಟ್ ಅವರು ಮೊಟ್ಟ ಮೊದಲ ಬಾರಿಗೆ ಧರ್ಮಸ್ಥಳದತ್ತ ಬಂದು ನನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ, ಅವಳು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಬಂದರೂ ಕೂಡ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಪಡ್ಕೊಂಡಿಲ್ಲ, ಆಕೆಯನ್ನ ಕೊಲೆ ಮಾಡಿದ್ದಾರೆ, ಆಕೆ ಅಸ್ಥಿ ಕೊಡಿ ನನಗೆ ಅಂತ ಕೇಳೋಕ್ ಬಂದಾಗ ಇದೇ ವಕೀಲ ಮಂಜುನಾಥ್ ಜೊತೆ ಅವರು ಬಂದಿರ್ತಾರೆ. ಮಂಜುನಾಥ್ ಕೂಡ ಸುಜಾತ ಭಟ್ ಪರ ಧ್ವನಿ ಎತ್ತಿರ್ತಾರೆ. ಅದಾದ್ಮೇಲೆ ಎಸ್ಐಟಿ ತನಿಖೆ ಆಗುತ್ತೆ. ಎಸ್ಐಟಿ ತನಿಖೆ ಶುರುವಾದ ಮೇಲೆ ಉತ್ಖನನ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಉತ್ಖನನ ಪ್ರಕ್ರಿಯೆ ಯಾವ ರೀತಿ ಆಗ್ತಾ ಇದೆ ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗಾಗಿ ಈ ಒಂದು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ಏನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ, ಯಾವೆಲ್ಲ ಜಾಗದಲ್ಲಿ ಮಹಜರು ಮಾಡಬೇಕು, ಯಾವೆಲ್ಲ ಜಾಗದಲ್ಲಿ ಉತ್ಖನನ ಮಾಡಬೇಕು ಅಂತ ಅನಾಮಿಕ ಎಸ್ಐಟಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಿರುವಂತಹ ಸಂದರ್ಭದಲ್ಲಿ ಇವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾ ಇದ್ರು.